ಲೈಫ್ ಟುಡೇ ಸಿನಿಮಾದ ಸಾಂಗ್ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಹಾಡು ರಿಲೀಸ್ ಆಗಿತ್ತು. ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಕೂಡ ಮಾಡ್ತು. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮತ್ತೊಂದು ಹಾಡು ರಿಲೀಸ್ ಆಗಿದೆ. ಸೊ ಅದು ಕೂಡ ಸಿಕ್ಕಾಪಟ್ಟೆ ಈಗ ಆಲ್ರೆಡಿ ರೀಲ್ಸ್ ಆಗಿರ್ಬೋದು, ವೈರಲ್ ಆಗ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಈ ಹಿಂದೆ ಸಿನಿಮಾಗಳು ಬರ್ತಾಯಿತ್ತು, ಲವ್ ಓರಿಯೆಂಟೆಡ್ ಸಿನಿಮಾಗಳಾಗಿರ್ಬೋದು, ಮತ್ತು ಆ ಡಾನ್ಸು, ಆ ಫೀಲು ಎಲ್ಲವನ್ನು ಕೂಡ ಮತ್ತೆ ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಿಜಕ್ಕೂ ನಂಗೆ ಅನಿಸ್ತು. ಸೊ ಸಿನಿಮಾದ ನಾಯಕ ನನ್ನ ಜೊತೆಗಿದ್ದಾರೆ, ಕಿರಣ್ ಅವರು. ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹಾಯ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಫೈನ್, ಸೂಪರ್ ಆಗಿದ್ದೀನಿ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಮೀಟ್ ಆಗಿದ್ದು. ಸೊ ಏನು ಅನ್ನಿಸ್ತು ಸರ್? ಸಾಂಗ್ ಆಲ್ರೆಡಿ ಎಲ್ಲರೂ ಕೂಡ ಗುನುಗ್ತಾ ಇದ್ದಾರೆ. ಸಾಕಷ್ಟು ಜನ ಈ ದೇವದಾಸ್ ಅಂತ ಏನು ಹೇಳ್ತಾರೆ ಅವ್ರುಗಳೆಲ್ಲ ಮೊಬೈಲ್ ಕಾಲರ್ ಟ್ಯೂನ್ಸ್ ಆಗಿ ಸಾಂಗ್ನ ಹಾಕೋತಾ ಇದ್ದಾರೆ. ಫೀಲಲ್ಲಿರೋರು ಬಾರಲ್ಲಿ ಕೂತ್ಕೊಂಡು ಸಾಂಗ್ಸ್ನ ಗುನುಗ್ತಾ ಇರ್ಬೋದು. ಸೊ ಇದೆಲ್ಲವೂ ಕೂಡ ತುಂಬ ಖುಷಿ ಕೊಡುತ್ತೆ. ಹೌದು ಮೇಡಮ್, ತುಂಬ ಖುಷಿ ಇದೆ. ಅದೇ ಅವಾಗ ಎಲ್ಲ ಲೋಕಲ್ ಆಗಿರೋ ಹುಡುಗರಿಗೆ ಬಿಟ್ಟಿದ್ದು, ಬ್ರೇಕಪ್ ಆಗಿರೋ ಹುಡುಗರಿಗೆ. ಇವತ್ತು ಕಂಪ್ಲೀಟ್ಲಿ ಯೂನಿವರ್ಸಲ್. ನೀವು ಕೇಳ್ಬೋದು, ನಿಮ್ಮ ಮಕ್ಕಳು ಕೇಳ್ಬೋದು, ನಿಮ್ಮ ತಾಯಿಯವರು ಕೇಳ್ಬೋದು. ಸೊ ಎಲ್ಲ ಯೂನಿವರ್ಸಲಾಗೆ ಹಾಡು ಇಷ್ಟ ಆಗಬೇಕು, ಆ ಥರ ಒಂದು ಸಾಂಗು ನೀನೇ ನೋಡಲಿ ಅಂತ ರಿಲೀಸ್ ಆಗಿದೆ. ಸೊ ಎಲ್ಲ ಹೆಣ್ಮಕ್ಳುಗಳು ತಮ್ಮ ಲವ್ನ ಫೀಲ್ ಮಾಡ್ಕೊಳ್ಳೋಕ್ಕೆ ಮಾಡಿರೋ ಸಾಂಗ್ ಇದು. ಸೊ ದಯವಿಟ್ಟು ಕೇಳಿ, ಸಪೋರ್ಟ್ ಮಾಡಿ. ಖಂಡಿತವಾಗಿಯೂ. ಸಾಂಗ್ನ ನೋಡ್ತಾ ಇದ್ದರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಅಂದರೆ ಈ ಹಿಂದೆ ಲವ್ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಇವಾಗ ತೀರಾ ಕಮ್ಮಿ ಆಗೋಗ್ಬಿಟ್ಟಿದೆ ಆ ಫೀಲ್ ಆಗಿರ್ಬೋದು. ಆಮೇಲೆ ಆ ಹುಡುಗನ ನೋಡ್ತಾ ಹುಡುಗಿ ಒಂದು ರೀತಿಯಾಗಿ ಡ್ರೀಮ್ ಕಾಣ್ತಾ ಸಾಂಗ್ ಹೇಳೋದು, ತುಂಬ ಒಂದು ರೀತಿಯಾಗಿ ಪ್ರೀತಿ ಅಂದರೆ ಮುಗ್ಧತೆ ಅನ್ನುವಂಥದ್ದನ್ನ ಈ ಸಾಂಗ್ ಕಟ್ಕೊಡ್ತಾ ಇದೆ. ಸೊ ಆ ಹುಡುಗನ ಪ್ರೀತಿಸುವಂತಹ ಅವೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಆ ಸಾಂಗಲ್ಲೇ. ಇನ್ನು ಸಿನಿಮಾ ಹೇಗಿರುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ನಿಜಕ್ಕೂ ಇದೆ. ಹೌದು ಮೇಡಮ್, ಎಲ್ಲ ಎಮೋಷನ್ಸು ಕ್ಯಾರಿ ಮಾಡಿರೋ ಸಿನಿಮಾ ಲೈಫ್ ಟುಡೇ ಈಸ್ ಆಲ್ ಅಬೌಟ್ ಆನ್ ಎಮೋಷ್ನಲ್ ರೋಲ್ ಕೋಸ್ಟರ್ ಸಿನಿಮಾ ಇದು. ಸೊ ಪ್ರತಿ ಒಂದರಲ್ಲೂ ಇಷ್ಟ ಆಗಬೇಕು ಅಂತ ಸೀನ್ ಟು ಸೀನ್ ಕಾನ್ಸಂಟ್ರೇಟ್ ಮಾಡಿರೋ ಸಿನಿಮಾ. ಸೊ ನಿಮಗೆ ಲವ್ ಫೀಲಲ್ಲೂ ಇಷ್ಟ ಆಗುತ್ತೆ. ಒಂದು ಬ್ರೇಕಪ್ ಆದಾಗ ಆ ಒಂದು ಎಮೋಷನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ದು. ಎಲ್ಲದಕ್ಕಿಂತ ಮೇಯ್ನು ಒಂದು ಎಲ್ಲಿವತ್ತು ಎಲ್ಲರೂ ಲೈಫ್ ನಡೀತಾ ಇರೋದು ಒಂದು ಹೆಣ್ಣು ಹುಡುಗಿ ಮೇಲೆ ಅಂತ ನಾನು ನಂಬಿದೆ ಮೇಡಮ್. ನನ್ನ ವೈಫ್ ಆಗಿರ್ಬೋದು, ಆಗಿಲ್ಲ ಇನ್ನು ನನ್ನ ವೈಫು, ನಮ್ಮಮ್ಮ. ಸೊ ಪ್ರಪಂಚ ನಿಂತಿರೋದೇ ಒಂದು ಹೆಣ್ಣಿನ ಮೇಲೆ ಅಂತ ನಂಬ್ತೀನಿ. ಸೊ ಶಿ ಈಸ್ ವೆರಿ ಪವರ್ಫುಲ್. ಸೊ ಆಕೆ ಬಂದು ಎಂಟೈರ್ ಒಂದು ಸೊಸೈಟಿಗೆ ಮೆಸೇಜ್ ಕೊಡೋಂಥ ಸಬ್ಜೆಕ್ಟ್ ಇದು. ಸೊ ಇವತ್ತಿನ ಟ್ರೆಂಡ್ಗೆ ಎಲ್ಲಿ ಏನು ಹಾಳಾಗ್ತಾ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಸೊ ಅದನ್ನು ಹೀರೋಯಿನ್ ಕಡೆಯಿಂದ ನಾನು ಮೆಸೇಜ್ ಕೊಡಿಸ್ತಾ ಇದ್ದೀನಿ. ಸೂಪರ್ ಸರ್. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಹೀರೋಯಿನ್ ಹಿಂದೆ ಅಂದರೆ ಮೀನ್ಸ್ ಹುಡುಗಿರಿಂದ ಹುಡುಗರು ಬೀಳುವಂತಹ ಸಿನಿಮಾಗಳಾಗಿರ್ಬೋದು, ಸ್ಟೋರಿಗಳಾಗಿರ್ಬೋದು ಜಾಸ್ತಿ ಸಿಗ್ತಾ ಇದೆ. ಬಟ್ ಇದರಲ್ಲಿ ಒಂದು ರೀತಿಯಾಗಿ ಉಲ್ಟಾ ಇದೆ ಅನಿಸ್ತು. ಬಿಕಾಸ್ ಸಾಂಗ್ ನೋಡಿದಂಥ ಸಂದರ್ಭದಲ್ಲಿ ಹುಡುಗಿಗೆ ಫಸ್ಟ್ ನಿಮ್ಮನ್ನು ನೋಡಿ ಲವ್ ಆಗುತ್ತೆ ಅನ್ನುವಂಥದ್ದು. ಸೊ ನೀವಂತೂ ಹುಡುಗಿನ ಕಣ್ಣೆತ್ತು ಕೂಡ ನೋಡಿಲ್ಲ, ಸಾಂಗ್ ಫುಲ್ ನಾನು ನೋಡಿದೆ. ಸೊ ಲವ್ ಯಾವಾಗ ಆಗುತ್ತೆ, ಏನು ಕತೆ ಕ್ಯೂರಿಯಾಸಿಟಿ ಇದೆ. ಅದು ಯಾವಾಗ ನೋಡ್ತೀರಾ ಹುಡುಗಿನ ಅಟ್ಲೀಸ್ಟ್ ಕಣ್ಣೆತ್ತಿ? ಅದನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕಾಗುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವಾಗ ಅವ್ರನ್ನ ಲವ್ ಮಾಡ್ತೀನಿ ಅಂತ. ಆಮೇಲೆ ಹುಡುಗಿಗೆ ಲವ್ ಆಗೋದಕ್ಕೆ ಒಂದು ರೀಸನ್ ಅಂತ ಇರುತ್ತೆ. ನೀವು ಅಂದರೆ ವರ್ಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ಟೈಮಲ್ಲಿ ಅವ್ರು ನಿಮ್ಮನ್ನು ನೋಡಿ ಲವ್ ಆಯಿತು, ಏನು ರೀಸನ್ಗೆ? ಇವಾಗ ಲವ್ ಏನಕ್ಕಾಗುತ್ತೆ, ಲವ್ ಅಂದರೆ ಏನು, ಪ್ರೀತಿ ಅಂದರೆ ಏನು ಅಂತ ಅರ್ಥನೇ ಇಲ್ಲ ಸರ್. ಇವಾಗ ಒಂದು ವಾರದಲ್ಲಿ ಲವ್ ಆಗುತ್ತೆ, ಒಂದು ವರ್ಷದಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಆಗುತ್ತೆ, ಮದುವೆ ಆಗುತ್ತೆ, 2 ವರ್ಷ 3 ವರ್ಷಕ್ಕೆ ಬ್ರೇಕಪ್ ಆಗಿಬಿಡುತ್ತೆ. ನೀವು ಹೇಳ್ತಾರ ಇಷ್ಟು ವಿಷಯನೂ ನಮ್ಮ ಸಿನಿಮಾಲಿದೆ ಮೇಡಮ್. ಬಟ್ ಹೀರೋಯಿನ್ ಕ್ಯಾರೆಕ್ಟ್ರು ಇವಾಗ ಅವ್ರು ಮಾಡಿರೋದು ತುಂಬ ಒಂದು ಸೆಟಲ್ಡ್ ಆಗಿರೋ ಒಂದು ಮಿಡಲ್ ಕ್ಲಾಸ್ ಹೆಣ್ಮಗು ಒಂದು ಎಮೋಷನ್ಸ್ನ ನಾವು ಹೇಳಿರೋದು. ಸೊ ನೀವು ಸಿನಿಮಾಲೇ ನೋಡ್ಬೇಕು ಮೇಡಮ್. ಏನೋ ಹೇಳಿದ್ರೆ ಎಲ್ಲ ಬಿಟ್ಕೊಟ್ಟಂಗೆ ಆಗಿಬಿಡುತ್ತೆ. ಸೊ ಸಿನಿಮಾನಲ್ಲಿ ನೀವು ನೋಡಬೇಕು. ಇನ್ನು ಫೈನಲ್ ಆಗಿ ಏನು ಪ್ರಾಮಿಸ್ ಮಾಡ್ತಾರೆ ಸರ್? ಈಗ ರಿಲೀಸ್ ಆಗಿರುವಂಥ 2 ಸಾಂಗ್ಸ್ ಕೂಡ ತುಂಬ ಭರವಸೆಯನ್ನು ಹುಟ್ಟಿಸುವಂಥ ಸಾಂಗ್ಸ್ಗಳಾಗಿದೆ. ಅದರಲ್ಲೂ ಈ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಫ್ಯಾಮಿಲಿ ಕೂಡ ಕೂತ್ ನೋಡುವಂಥ ಒಂದು ಒಳ್ಳೆ ಕಥೆ ಅಂತ ನನಗನ್ನಿಸ್ತು. ಬಿಕಾಸ್ ಅಪ್ಪ ಅಮ್ಮ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ, ಮಗಳಿಗೆ ಕೊಡ್ತಾ ಇರುವಂಥ ಪ್ರೀತಿ ಆಗಿರ್ಬೋದು, ಅವ್ರಿಗೆ ಕಾಲೇಜ್ ಹೋಗೋದು ಬರೋದು ಪ್ರತಿಯೊಂದು ಅಂಶ ಕೂಡ ಅಲ್ಲಿ ಕಾಣಿಸುತ್ತೆ ನಮಗೆ. ಒಂದು ರೀತಿಯಾಗಿ ತುಂಬ ಕುಟುಂಬ ನೋಡುವಂಥ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ಏನು ಭರವಸೆ ಇದೆ ಸಿನಿಮಾದ ಮೇಲೆ? ಮೇಡಮ್, ಒಂದು ಫ್ಯಾಮಿಲಿ 4 ಜನ ಇದ್ದರೆ 4 ಜನನೂ 4 ಜನಕ್ಕೂ ಮೆಸೇಜ್ ಕೊಡೋಂಥ ಸಿನಿಮಾ. ತನ್ನ ಮಗಳು ಅಪ್ಪ ನೀನು ತಪ್ಪು ಮಾಡಬೇಡ ಅಂತಲೂ ಹೇಳ್ಬೋದು, ತನ್ನ ಅಪ್ಪ ಮಗಳೇ ನೀನು ತಪ್ಪು ಮಾಡಬೇಡ ಅಂತಲೇ ಹೇಳ್ಬೋದು, ಅಮ್ಮ ಅಪ್ಪಂಗೆ ಬುದ್ಧಿ ಹೇಳ್ಬೋದು, ಗಂಡಂಗೆ ಮೆಸೇಜ್ ಕೊಡ್ಬೋದು. ಸೊ ಎಲ್ರಿಗೂ ರಿಲೇಟ್ ಆಗೋಂಥ ಕತೆ ಇದು. ಎಲ್ಲ ಆ್ಯಂಗಲಲ್ಲೂ ಈ ಕತೆ ಹೋಗ್ತಾ ಇರುತ್ತೆ. ಆ್ಯಂಡ್ ಮೇಯ್ನ್ ಈ ಸಿನಿಮಾ ಮಾಡಿದ ನನ್ನ ಫೋರ್ಸ್ ಯಾವ ಥರ ಇತ್ತು ಅಂದರೆ, ಈಗ ಈ ಮಲಯಾಳಂ ಅವರು, ತಮಿಳವರು ಅವರೆಲ್ಲ ಬಂದು ನಮ್ಮ ಸ್ಟೇಟಲ್ಲಿ ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ತೊಗೊಂಡು ಹೋಗ್ತಾರೆ? ಒಳ್ಳೆ ಕಂಟೆಂಟ್ ಮಾಡಿ. ಸೊ ಅದೇ ಥರ ನಾವು ರಿಯಾಲಿಟಿ ಕಂಟೆಂಟ್ ಮಾಡಿ, ಅದಕ್ಕೆ ತಮಿಳು ತೆಲುಗು ನಾನು ಯಾಕೆ ಹೋಗ್ತಾನೆ ಇದೇ ರೀಸನ್. ಸೊ ನಾವು ಹೋಗಿ ನಮ್ಮ ಅವರೇವಿನೇ ನಾವು ತೊಗೊಂಬರೋಣ ಅಲ್ವಾ. ಸೊ ಆ ಒಂದು ಫೋರ್ಸಲ್ಲೇ ನಾನು ಹೊರಟಿರೋದು. ಸೊ ಆ ಒಂದು ಫೋರ್ಸಲ್ಲಿ ಹೊರಟಿರ್ಬೇಕಾದ್ರೆ ಸುಮ್ಮನೆ ಏನೋ ಒಂದು ಮಾಡೋಕ್ಕಾಗಲ್ಲ.
ಏನೋ ಒಂದು ಸುಮ್ಮನೆ ರ್ಯಾಂಡಮಾಗಿ ಹೋಗೋಕ್ಕಾಗಲ್ಲ, ಕಂಟೆಂಟ್ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೆ ಟೈಮ್ ತೊಗೊಂಡು ಕಂಟೆಂಟ್ ಸ್ಟ್ರಾಂಗ್ ಆಗಿ ಮಾಡಿ, ಅದಕ್ಕೆ ವಿತ್ ವಿಜುವಲ್ಸು. ಆಮೇಲೆ ನೀವು ನೋಡಿದಿರ ಸಾಂಗ್ ಎಲ್ಲ ಆಡಿದ್ರೆ ಶ್ವೇತಾ ಮೋಹನ್ ಮೇಡಮ್ ಅಂತ, ಅವರು ತಮಿಳ್ನಾಡಲ್ಲೆಲ್ಲ ಪೀಕಲ್ಲಿದ್ದಾರೆ. ಈಗ ಆಮರಣ ಅಂತ ಸಿನಿಮಾ ಮಿನ್ನಲೆ ಅಂತೆಲ್ಲ ಆಡಿದಾರಲ್ಲ, ತುಂಬ ಆಡಿದ್ದಾರೆ, ಅವ್ರನ್ನ ಕರೆಸಿ ಆಡಿಸಿರೋದು. ಸೊ ಪ್ರೊಡಕ್ಷನ್ ಕ್ವಾಲಿಟಿನೂ ಹಂಗೆ ಇದೆ ಸಿನಿಮಾ. ಸೊ ಹಂಗಾಗಿ ನಾನು ಬೇರೆ ಸ್ಟೇಟ್ಗಳಿಗೂ ಜಂಪ್ ಮಾಡ್ತಾ ಇದ್ದೀನಿ. ಇನ್ನು 3-4 ಸಿನಿಮಾ ಆಗಿ ಆಮೇಲೆ ನಾನು ಬಾರ್ಡರ್ ದಾಟ ಆ ಮೈಂಡ್ಸೆಟ್ಟಲ್ಲಿ ನಾನಂತೂ ಇಲ್ಲ. ಸೊ ಫಸ್ಟ್ ಸಿನಿಮಾಲೇ ದೊಡ್ಡ ಅಪ್ರೋಚ್ ನಂದಿದೆ. ಸರ್ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ಬಿಕಾಸ್ ಮೊದಲನೇ ಸಿನಿಮಾ, ಅದ್ರ ಜೊತೆಗೆ ಕಥೆ ಕೂಡ ನಿಮ್ಮದೇ, ಒಂದಷ್ಟು ಸ್ಟ್ರಗಲಿಂಗ್ ಡೇಸ್ಗಳನ್ನು ಪಾಸ್ ಮಾಡಿ ಇಲ್ಲಿ ತನಕ ಬಂದಿದ್ದೀರಾ. ನಮ್ಮ ಅಭಿಮಾನಿಗಳು ಯಾರೂ ಇಲ್ಲ ನಮಗೆ. ನಾನು ನಂಬಿರೋದು ಕನ್ನಡ ಕಲಾಭಿಮಾನಿಗಳನ್ನ. ಸೊ ಎಲ್ಲ ಕನ್ನಡಿಗರಿಗೂ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಸಿನಿಮಾಯಿಂದ ಒಂದು ರೆವಲ್ಯೂಷನ್ ಚೇಂಜ್ ಮಾಡಬೇಕು ಅಂತಲೇ ನಾನು ಬಂದಿರೋದು. ಸೊ ಈ ಸಿನಿಮಾ ಬಂದಾದಮೇಲೆ ಎಲ್ಲರೂ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಟೆಂಟ್ ಅಂತ ಬಾಯಲ್ಲಿ ಹೇಳ್ತಾ ಇದ್ದಾರೆ, ಬಟ್ ನಿಜವಾಗ್ಲೂ ಯಾರೂ ಮಾಡ್ತಾ ಇಲ್ಲ. ರಿಯಲ್ಲಾಗಿ ಒಳ್ಳೆ ಕಂಟೆಂಟ್ ಮಾಡಿದ್ದೀನಿ. ನೀವು ಬಂದು ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂದಾಗ ನಾನು ಉತ್ತರ ಪ್ರತಿಯೊಬ್ಬರಿಗೂ ನಾನು ಕೊಡ್ತೀನಿ. ಸೂಪರ್ ಸರ್. ಅಭಿಮಾನಿಗಳು ಯಾರೂ ಇಲ್ಲ ಅಂತ ಹೇಳಿದ್ರಿ, ಈ ಸಿನಿಮಾದ ಮುಖಾಂತರ ನಿಮಗೆ ಸಾಕಷ್ಟು ನಕ್ಷತ್ರಗಳಷ್ಟು ಅಭಿಮಾನಿಗಳು ಹುಟ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಜೊತೆಗೆ ಹಾಡಿಗೂ ಕೂಡ ಒಳ್ಳೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದಿಷ್ಟು ಕಿರಣ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾಮನು ಪಾಟೀಲ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.